ಪದ್ಧತಿಯನ್ನ ಮುಂದುವರಿಸಲಿಕ್ಕೆ ನೀನು ಅರ್ಹ ಆಗಿದೆಯಾ ಅಂತ ಹೇಳಿ. ಅದರರ್ಥ ಜನವಾರ ಅಂದ್ರೆ ನಮ್ಮ ಬ್ರಾಹ್ಮಣರಲ್ಲಿ ಅವನ ಆ ಮಕ್ಕಳಲ್ಲಿ ನೀನು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದೆಯಾ ಅನ್ನೋ ಒಂದು ಭಾವನೆಯನ್ನು ಬಿತ್ತಲಾಗುತ್ತೆ. ಆ ಟೈಮಲ್ಲಿ ಅವರನ್ನ ಒಂದು ಗಾಯತ್ರಿ ಮಂತ್ರ ಪಡಿಸ್ಲಿಕ್ಕೆ ನೀನು ಯೋಗ್ಯ ಆಗಿದ್ದೀಯಾ, ಮತ್ತೆ ನೀನು ಪೂಜೆ ಮಾಡ್ಲಿಕ್ಕೂ ನೀನು ಒಂದು ಯೋಗ್ಯನಾಗಿದ್ದೀಯಾ ಅಂತ ಹೇಳಿ ಅವರನ್ನ ನಾವು ನಮ್ಮ ಸಂಸ್ಕಾರದಲ್ಲಿ ಅವನನ್ನ ನಮ್ಮ ಒಂದು ಪದ್ಧತಿಯಲ್ಲಿ ಅವನನ್ನ ತೊಡಗಿಸ್ಲಿಕ್ಕೆ ಅವನಿಗೆ ಅವಕಾಶ ಕೊಡುವಂತ ಒಂದು ಪದ್ಧತಿ. ಜನವಾರ ಅನ್ನೋದು ನಮಗೆ ಆ ಮಕ್ಕಳಲ್ಲಿ ಏನ್ ಭಾವನೆ ಇರುತ್ತಂದ್ರೆ ಆ ಜನವಾರ ಇದ್ದ ತಕ್ಷಣ ಅವನಿಗೆ ಏನೋ ಒಂದು ಜವಾಬ್ದಾರಿ ಸ್ಥಾನ ಆಯ್ತು ಬಂದಿದೆ ನನಗೆ ಅನ್ನೋ ಒಂದು ಭಾವನೆ ಬರುತ್ತದೆ. ಅಂತ ಜನವಾರವನ್ನು ತಗ್ಸಿ ಆ ಮಕ್ಕಳಿಗೆ, ಆ ಸಣ್ಣ ಮಕ್ಕಳಲ್ಲಿ ಆ ಪರೀಕ್ಷೆಯಲ್ಲಿ ಅವರನ್ನು ದೊಡ್ಡ ಒಂದು ಘಾಸಿ ಉಂಟು ಮಾಡುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಇದನ್ನ ನಾವೆಲ್ಲರೂ ಒಪ್ಕೊಳ್ಳೋಣ. ಎಲ್ಲ ಪ್ರಮುಖ ಬಂಧುಗಳೇ, ಈಗಾಗಲೇ ಕಳೆದ ಒಂದು ವಾರದ ಹತ್ರ ಆಗ್ತಾ ಬಂತು ಘಟನೆ ಗತಿಸಿ. ಪರೀಕ್ಷಾ ನಿಯಮವನ್ನ ತಾವೇನು ಕಟ್ಟುನಿಟ್ಟಿಂದ ಜಾರಿಗೊಳಿಸುವೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ 4ನೇ ದರ್ಜೆಯ ನೌಕರರ ಕೈಯಲ್ಲಿ ಮಾಡಿಸುವಂತ ಕೃತ್ಯ ಇದು. ಅದು ಖಂಡನೆಗೆ ಒಳಪಟ್ಟು ಜನ ಪ್ರತಿಭಟನೆ ಮಾಡ್ತಾರೆ ಅನ್ನುವಂತ ಮನಸ್ಥಿತಿ ಸರ್ಕಾರಕ್ಕೆ ಬಂದ ಕೂಡಲೇ 2 ಜನ ಹೋಮ್ ಗಾರ್ಡ್ಸ್ಗಳನ್ನ ಸಸ್ಪೆಂಡ್ ಮಾಡೀವಿ. ಹೋಮ್ ಗಾರ್ಡ್ಸ್ ಏನ್ ಮಾಡ್ತಾರೆ? ಅವ್ರು ಪರ್ಮನೆಂಟ್ ನೌಕರರೇ ಅಲ್ಲ. ಅವರು ಕೆಲಸ ಇದ್ದಾಗ ತಗೊಳ್ಳೋದು, ಅವ್ರಿಗೆ ಗೌರವಧನವನ್ನು ಕೊಡೋದನ್ನು ಬಿಟ್ರೆ ಅವ್ರನ್ನ ಸಸ್ಪೆಂಡ್ ಮಾಡೋ ಪ್ರಶ್ನೆನೂ ಉದ್ಭವ ಆಗಲ್ಲ. ಈಗಾಗಲೇ ನಮ್ಮ ಗುರುರಾಜ್ ಶಾನ್ಭಾಗ್ ಅವರು ಪ್ರಸ್ತಾಪ ಮಾಡಿದ ಹಾಗೆ ಸಿದ್ದಾಪುರದಲ್ಲಿ ಸಾಕಷ್ಟು ವರ್ಷಗಳಿಂದ ಹಿಂದೂ ಧರ್ಮಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಅಧಿಕಾರಿ ವರ್ಗದವರು ಯಾವಾಗ ದಾರಿ ತಪ್ತಾ ಇದ್ರು ಅಂತ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡೋದ್ರ ಜೊತೆಗೆ ಅವರಿಗೆ ಎಚ್ಚರಿಕೆಯನ್ನ ನೇರವಾಗಿ ಕೊಡೋದ್ರ ಮುಖಾಂತರ ಅವರಿಗೆ ಸರಿದಾರಿಗೆ ತರುವಂತ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಅದು ಸ್ಮಶಾನ ಭೂಮಿಯ ವಿಚಾರ ಇರಬಹುದು, ದೀಪಾವಳಿ ಸಂದರ್ಭದಲ್ಲಿ ಕಾಯಿ ಹೊಡೆಯುವಂತ ವಿಚಾರದಲ್ಲಿಯೋ, ಪುಂಡಿಕೋಲನ್ನ ಬೆಳಗಂತ ವಿಚಾರ, ತಮ್ಮ ಅನುಮತಿಯನ್ನ ತಗೊಳ್ಬೇಕು ಅಂತ ಇಲ್ಲಿರೋ ಒಬ್ಬ PSI ಬಂದಿದ್ರ ನಿತ್ಯಾನಂದ ಗೌಡ. ಪುಂಡಿಕೋಲ್ ಬೆಳಗಲಿಕ್ಕೆ ನಮ್ಮ ಅನುಮತಿ ತಗೊಳ್ಬೇಕು, ಎಲ್ಲ ಬರ್ರಿ ಅಂತ. ಯಾರೋ ಬರೋದು ಬೇಡ, ನಾವೇ ಬರ್ತೇವೆ ಅಂತ ಹೋದ್ವಿ. ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಒಬ್ಬರು ಅಲ್ಪಸಂಖ್ಯಾತ ಅಧಿಕಾರಿ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂತ ಇನ್ಸ್ಪೆಕ್ಟರ್, ಅವ್ರನ್ನ ಕೇಳಿದ್ವಿ, ನೀವ್ಯಾರ್ರಿ ನಮ್ಮ ನಿಯಮಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಅಥವಾ ನಮ್ಮ ನಂಬಿಕೆಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ನೀವ್ಯಾರ್ರಿ ಅಂತ. ನಾವು ಕೂಡ ತೆರಿಗೆ ಹಣದಲ್ಲಿ ಸಂಬಳವನ್ನು ಪಡಿತಕ್ಕಂತ ನೀವು ನಾವ್ ಯಾಕೆ ಬದುಕಬೇಕು ಅಂತ ಹೇಳ ಅಧಿಕಾರ ಇದೆಯಾ ಅಂತ. ಹಾಗಂದಾಗ PSI ಕರೆದ ನಾವ್ ಹೇಳಿಲ್ಲ ಅಂತೇಳಿ ಹಿಂದೂ ಧರ್ಮದ ಯಾವ ಚಟುವಟಿಕೆಗಳಿದೆಯೋ ಯಥಾ ಪ್ರಕಾರ ನಡೆಯಲಿಕ್ಕೆ ಏನು ಅನುಕೂಲ ಆಗ್ಬೇಕು ಆ ರೀತಿಯಲ್ಲಿ ನಾವು ಮಾಡಿಕೊಳ್ತಾ ಹಿಂದೂ ಬಂದಿದ್ದೇವೆ. ಇವತ್ತು ಸಹ ಈ ಜನಿವಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು 2 ಜನರನ್ನ ಸಸ್ಪೆಂಡ್ ಮಾಡಿದ್ವಿ ಅಂತ ಹೇಳೋದು, ಅಥವಾ ಆ ವಿದ್ಯಾರ್ಥಿಗೆ ಯಾವುದೋ ಕಾಲೇಜಿನಲ್ಲಿ ಅವಕಾಶ ಕೊಡ್ತೇವೆ ಅಂತ ಕೂಡಲೇ ಮಾಡಿದ ತಪ್ಪು ಮುಚ್ಚಿ ಹೋಗಲ್ಲ. ಇವತ್ತು ಹಿಂದೂ ಧರ್ಮದ ವಿಚಾರದಲ್ಲಿ ಈ ಕೃತ್ಯವನ್ನ ಎಸಗಿ ಸರ್ಕಾರ ಮೌನವಾಗಿ ಕೂತಿದೆ. ಅದೇ ಬೇರೆ ಧರ್ಮದವರಾಗಿದ್ರೆ ಇವತ್ತು ಆ ರೀತಿ ಸಾಧ್ಯ ಇತ್ತು. ಅವ್ರ ಹತ್ರ ತಕ್ಷಣದಲ್ಲೇ ಮುಖ್ಯಮಂತ್ರಿನೇ ಹೇಳಿಕೆಯನ್ನು ಕೊಡ್ತಾ ಇದ್ರು. ಮುಖ್ಯಮಂತ್ರಿನೋ ಅಥವಾ ಸಂಬಂಧಪಟ್ಟಂತ ಮಂತ್ರಿಗಳು ಮಾನಸಿಕವಾಗಿ ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ಈ ರೀತಿ ವ್ಯಕ್ತಪಡಿಸ್ತಾರೆ. ಹಿಂದೂಗಳಲ್ಲಿ ಜಾತಿಯ ಮಧ್ಯದಲ್ಲಿ ಒಡಕಿದೆ, ಇವರು ಒಟ್ಟಾಗಲ್ಲ, ಹಾಗಾಗಿ ನಮಗೆ ಇವರ ಅವಶ್ಯಕತೆ ಇಲ್ಲ ಅನ್ನುವಂಥ ಮನಸ್ಥಿತಿ ಬಹುತೇಕ ಅವರು ಬಂದಿರಬಹುದು.